ಮುಂದಿನ ಸುದ್ದಿಗೆ ಹೋಗೋಣ. ತಮಿಳುನಾಡಿನಿಂದ ಬರ್ತಾ ಇರೋದು ದಯಾನಿಧಿ ಮಾರನ್ DMK ಸಂಸದರ ಹೇಳಿಕೆ. ಉತ್ತರ ಭಾರತದ ಮಹಿಳೆಯರ ಬಗ್ಗೆ DMK ಸಂಸದರು ಹೇಳಿದ್ದು. ಅಂದರೆ ದಕ್ಷಿಣ ಭಾರತದಲ್ಲಿ ಮಹಿಳೆಯರು ಹೊರಗೆ ಹೋಗಿ ದುಡಿತಾರೆ, ಸುಶಿಕ್ಷಿತರಿದ್ದಾರೆ. ಉತ್ತರ ಭಾರತದಲ್ಲಿ ಮಹಿಳೆಯರು ಮನೆಯಲ್ಲೇ ಇರ್ತಾರೆ, ಮಕ್ಕಳನ್ನು ಮಾಡ್ಕೊಂಡಿರ್ತಾರೆ ಅಂತ ದಯಾನಿಧಿ ಮಾರನ್ DMK ಸಂಸದರ ಹೇಳಿಕೆ ಇದು. ಚೆನ್ನೈನಲ್ಲಿ ಕಾಯ್ದೆ ಮಿಲ್ಲತ್ ಮಹಿಳಾ ಕಾಲೇಜಿನಲ್ಲಿ ಇದನ್ನು ಮಾತಾಡ್ತಾ ಇದ್ರು. ಏನು ಮಾತಾಡಿದ್ರು ಅನ್ನೋದು ಒಂದು, ಎಲ್ಲಿ ಮಾತಾಡಿದ್ರು ಅನ್ನೋದು ಇನ್ನೊಂದು ನೋಡಿ. ಕಾಯ್ದೆ ಮಿಲ್ಲತ್ ಕಾಲೇಜಿನಲ್ಲಿ, ವಿಮೆನ್ಸ್ ಕಾಲೇಜಿನಲ್ಲಿ ಆಡಿದ ಮಾತು. ಇದನ್ನು BJP ನಾಯಕರು ವಿರೋಧಿಸ್ತಾ ಇದ್ದಾರೆ. ತಮಿಳಿಸೈ ಸೌಂದರರಾಜನ್ BJP ನಾಯಕಿ, ಅವರು ಹೇಳ್ತಾರೆ DMKಯ NDAನಲ್ಲಿ ಪ್ರತ್ಯೇಕತಾವಾದಿ ಮನಸ್ಥಿತಿ ಇದೆ. ದಯಾನಿಧಿ ಇತರ ರಾಜ್ಯದ ಮಹಿಳೆಯರನ್ನು ಕೀಳಾಗಿ ಕಾಣ್ತಾರೆ. ತಮಿಳುನಾಡು ಮಹಿಳೆಯರು ಸಹ ಅದನ್ನು ಒಪ್ಕೊಳ್ಳೋದಿಲ್ಲ ಅಂತ ತಮಿಳಿಸೈ ಸೌಂದರರಾಜನ್ ಅವರ ಹೇಳಿಕೆ. ಮಜಾ ನೋಡಿ ಹೆಂಗಿದೆ. ಇನ್ನೊಂದು ರಾಜ್ಯದ ಜನರ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದು ಅದು ಅಕ್ಸೆಪ್ಟೆಡ್ಡು, ಇನ್ನೊಂದು ದೇಶದ ಜನರ ಬಗ್ಗೆ ಮಾತನಾಡಿದ್ರೆ ಅದು ತಪ್ಪು ಅನ್ನೋ ಹಂತಕ್ಕೆ ಸೊಸೈಟಿಲಿ ಚರ್ಚೆ ಬಂದು ನಿಂತ್ಕೊಂಡಿದೆ. ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಹೆಂಗಿದ್ದಾರೆ, ಎಲ್ಲೆಲ್ಲಿದ್ದಾರೆ, ಈ ಮನೇಲಿ ಇಷ್ಟಿದ್ದಾರೆ ನೋಡಿ, ಇವ್ರ ಹತ್ರ ಡಾಕ್ಯುಮೆಂಟ್ ಹಿಂಗಿದೆ ನೋಡಿ ಅಂತ ಯಾವುದೋ ಒಂದು ಸಂಘಟನೆಯವರು ಹೇಳೋದಕ್ಕೆ ಹೊರಟ್ರೆ ಅದಕ್ಕೆ ಕಡು ವಿರೋಧ ಬರುತ್ತೆ. ಪೊಲೀಸರ ಇಲ್ವಾ, ನೀವ್ಯಾಕೆ ಮಾಡ್ತಾ ಇದ್ದೀರ ಅದನ್ನು ಅಂತ. ಆದರೆ ಬೆಂಗಳೂರಿನಲ್ಲಿ ಬಿಹಾರಿಗಳು, ಉತ್ತರ ಪ್ರದೇಶದವರು, ಉತ್ತರ ಭಾರತದವರು ಬಂದು ಹಿಂಗೆಲ್ಲ ಮಾಡ್ತಿದ್ದಾರೆ ಅಂತ ಮಾತನಾಡಿದರೆ ಅದು ಪ್ರೇಮ ಅನ್ನಿಸಿಕೊಳ್ಳುತ್ತೆ. ಮಜಾ ಇದೆ, ಇದು ಒಟ್ಟಾರೆ ಡಿಸ್ಕಷನ್ನೇ ಮಜಾ ಇದೆ. ತಮಿಳುನಾಡಿನಲ್ಲಿ ನಿಂತು ತಮಿಳುನಾಡಿನ ನಾಯಕರೊಬ್ಬರು ಉತ್ತರ ಭಾರತದ ಹೆಣ್ಣು ಮಕ್ಕಳ ಬಗ್ಗೆ ಹಿಂಗೆ ಮಾತಾಡಿದ್ರು. ಅಲ್ಲಿ ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ನಡೀತಾ ಇದೆ. ರಾಜ್ ಠಾಕ್ರೆ ಏನಂದರು, ತಮಿಳುನಾಡಿನ ಜನರಿಗೆ ಅಣ್ಣಾಮಲೈ ಹೇಳಿಕೆಯನ್ನು ಗುರಿಯಾಗಿಸಿಕೊಂಡು ಎಂಥ ಲುಂಗಿ ಹಟಾವ್ ಪುಂಗಿ ಬಜಾವ್ ಅಂತ, ಲುಂಗಿ ಹಟಾವ್ ಪುಂಗಿ ಬಜಾವ್. ಮುನ್ಸಿಪಾಲಿಟಿ ಎಲೆಕ್ಷನ್ನಲ್ಲಿ ಹೇಳಿದ ಮಾತಿದು. ಮುಂದಿನ ಸುದ್ದಿಗೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.